ಎಲ್ಲ ಕಡೆ ಹಣ ನುಂಗುತ್ತಿದ್ದೀರಾ. ಬಿಬಿಎಂಪಿ ಸಾಲುತ್ತಿಲ್ಲ, ಬಿಡಿಎ ಸಾಲುತ್ತಿಲ್ಲ, ಜಲಮಂಡಳಿ ಸಾಲುತ್ತಿಲ್ಲ, ಇನ್ನೆಲ್ಲಿ ಬೇಕು? ಎಸ್ಸಿ ಎಸ್ಟಿ ಹಣ ತಿಂದ್ರೆ ನಿಮಗೆ ಪಾಪ ಬಿಡುವುದಿಲ್ಲ ಎಂದು ಬಿಜೆಪಿ ಶಾಸಕ ಮುನಿರತ್ನ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಬೆಂಗಳೂರಿನಲ್ಲಿ ಬುಧವಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲು ನಿಧಿಯ ದುರ್ಬಳಕೆ ಆರೋಪದ ಮೇಲೆ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದ್ದು, ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಈ ನಟ್ ಅಂಡ್ ಬೋಲ್ಟ್ ನಮ್ಮ ಚಿತ್ರರಂಗಕ್ಕಲ್ಲ, ಹಣ ನುಂಗುವವರನ್ನ ಲುಲ್ಲುಮಾಲ್ಗೆ ತೆಗೆದುಕೊಂಡು ಹೋಗಿ ಯಾರು ಹಣ ನುಂಗಿದ್ದಾರೋ ಅವರನ್ನ ಟೈಟ್ ಮಾಡಬೇಕು. ಗ್ಯಾರಂಟಿಗಳನ್ನ ಸರಿಯಾಗಿ ಕೊಡೋಕಾಗ್ತಿಲ್ಲ, ಗುಂಡಿಗಳನ್ನ ಮುಚ್ಚೋಕಾಗ್ತಾ ಇಲ್ಲ. ಬೆಂಗಳೂರು ಗಬ್ಬೆದ್ದು ಹೋಗಿದೆ. ನಮ್ಮ ಮಾತಿರಲಿ, ಆ ಕಾಂಗ್ರೆಸ್ ಶಾಸಕರ ಮುಖ ನೋಡೋಕೆ ಆಗ್ತಿಲ್ಲ. ಏನ್ ಹೇಳಿದ್ರು ಹೂ ಅನ್ನಬೇಕಾದ ಸ್ಥಿತಿ ಬಂದಿದೆ. ಎಸ್ಸಿ ಎಸ್ಟಿ ಹಣ ನುಂಗಿದವರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ಈ ಹಣವನ್ನ ಬೇರೆ ರಾಜ್ಯಗಳಿಗೂ ಕಳುಹಿಸುತ್ತಿದ್ದಾರೆ, ಬೇರೆಯದಕ್ಕೆ ಹಣಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಬೆಂಗಳೂರು ಬರೆದುಕೊಟ್ಟರೂ ಸಾಲುತ್ತಿಲ್ಲ, ಅಪಾರ್ಟ್ಮೆಂಟ್ ಬಿಡಿಎ ಬರೆದುಕೊಟ್ಟರೂ ಸಾಲುತ್ತಿಲ್ಲ. ನಿಮಗೆ ಕಮಿಷನ್ ಪಡೆಯುವುದರಲ್ಲಿ ನಾನು ರಾಜಕುಮಾರ ಎಂದು ಬರೆದುಕೊಳ್ಳಬೇಕು ಎಂದು ಮುನಿರತ್ನ ವ್ಯಂಗ್ಯವಾಡಿದ್ರು. ಇದೇ ವೇಳೆ ನನ್ನ ಮೇಲೆ ರೇಪ್ ಕೇಸ್ ಹಾಕಬೇಡಿ, ದಲಿತ ಕಾಯ್ದೆ ದುರುಪಯೋಗ ಮಾಡಿಕೊಂಡು ಅಟ್ರಾಸಿಟಿ ಹಾಕಬೇಡಿ, ಶಿವಕುಮಾರ್ ಅವರೇ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ರೇಪ್ ಕೇಸ್ ಹಾಕಬೇಡಿ, ನಿಮ್ಮ ನೋಟದ ಭಯ ನನಗೆ ಎಂದು ಮುನಿರತ್ನ ಹೇಳಿದ್ರು.